ನಿಮ್ಮೆಲ್ಲರನ್ನು ಕೂಡ ಆಶ್ಚರ್ಯಗೊಳಿಸುವಂತ ಸ್ಫೋಟಕ ಭವಿಷ್ಯವನ್ನ ಇದೀಗ ಏನು ಭವಿಷ್ಯವಾಣಿಗಳನ್ನು ನುಡಿಯುವಂತ ಕಾಲಜ್ಞಾನಿ ಗುರೂಜಿ ಅಂತಾನೆ ಹೆಸರುವಾಸಿ ಆಗಿರುವ ಶ್ರೀ 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 ಕಿರಣ ಕುಮಾರ್ ಗುರೂಜಿ ಅವರ ಮತ್ತೊಂದು ಸ್ಫೋಟಕ ಭವಿಷ್ಯ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ತಮಗೆಲ್ಲ ಕೂಡ ಗೊತ್ತಿದೆ. ಈ ಸಂದರ್ಭದಲ್ಲಿ ಕಿರಣ ಕುಮಾರ್ ಗುರೂಜಿ ಅವರು ಸ್ಫೋಟಕ ಭವಿಷ್ಯವಾಣಿ ಒಂದನ್ನ ನುಡಿದಿದ್ದಾರೆ. ಎಲ್ಲರೂ ಆಶ್ಚರ್ಯಚಕಿತರಾಗುವಂತ ಸ್ಫೋಟಕ ಭವಿಷ್ಯವಾಣಿ. ಪಾಕಿಸ್ತಾನ 4 ಭಾಗಗಳಾಗಿ ವಿಂಗಡಣೆ ಆಗುತ್ತಂತೆ, ಪೂರ್ತಿಯಾಗಿ ನಶಿಸಿ ಹೋಗುತ್ತಂತೆ. ಪಾಕಿಸ್ತಾನ ಪೀಸ್ ಆಗೋದು ಗ್ಯಾರಂಟಿ ಅಂತಿದ್ದಾರೆ. ಹಲವು ಭವಿಷ್ಯವಾಣಿಗಳನ್ನ ನುಡಿದು ಈಗಾಗಲೇ ಕಾಲಜ್ಞಾನಿ ಗುರೂಜಿ ಅಂತಾನೆ ಹೆಸರುವಾಸಿಯಾಗಿರುವ ಶ್ರೀ 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 ಕಿರಣ ಕುಮಾರ್ ಗುರೂಜಿ ಅವರು ಈಗ ಪಾಕಿಸ್ತಾನದ ವಿಚಾರದಲ್ಲಿ ಒಂದು ಭವಿಷ್ಯವಾಣಿ ನುಡಿದಿದ್ದು, ಪಾಕಿಸ್ತಾನ ಒಟ್ಟು 4 ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಪಾಕಿಸ್ತಾನ ಪೀಸ್ ಆಗೋದು ಗ್ಯಾರಂಟಿ, ಪೂರ್ತಿಯಾಗಿ ನಶಿಸಿ ಹೋಗೋದು ಗ್ಯಾರಂಟಿ. ರಾಜತಾಂತ್ರಿಕ ಯುದ್ಧದಲ್ಲಿ ಭಾರತ, ಮೋದಿ ಸರ್ಕಾರ, ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಮೇಲುಗೈಯನ್ನ ಸಾಧಿಸುತ್ತದೆ ಅಂತೆ. ಇನ್ನು ಮುಂದೆ ಬರೀ ಯುದ್ಧದ ಭೀತಿ ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಪಾಪದ ಕೊಡ ತುಂಬಿದೆಯಂತೆ. ಹಾಗಾಗಿ ಭೂಕಂಪ ಆಗುವ ಭವಿಷ್ಯವನ್ನ ಕೂಡ ಕಾಲಜ್ಞಾನಿ ಗುರೂಜಿ ನುಡಿದಿದ್ದಾರೆ. ಕಿತ್ತು ತಿನ್ನುವ ಬಡತನ ಪಾಕಿಸ್ತಾನದಲ್ಲಿ ಬರುತ್ತಂತೆ, ಬರಗಾಲಕ್ಕೆ ತುತ್ತಾಗುತ್ತಂತೆ. ಈ ಪಾಕಿಸ್ತಾನದ ಪಾಪದ ಕೊಡ ತುಂಬ ಹೋಗಿದೆ. ಭೂಕಂಪ, ಬರಗಾಲ, ಬಡತನ ಮತ್ತು ಯುದ್ಧದ ಭೀತಿಯಿಂದ ದೇಶವೇ ಸರ್ವನಾಶ ಆಗುವ ಸ್ಫೋಟಕ ಭವಿಷ್ಯವಾಣಿ ಈಗ ಕಿರಣ್ ಕುಮಾರ್ ಗುರೂಜಿ ಅವರಿಂದ ಹೊರಬಿದ್ದಿದೆ. ನಮಸ್ಕಾರ. ಈ ಹಿಂದೆ ಒಂದು ಸೆಪ್ಟೆಂಬರ್ ಸಂಚಿಕೆಯಲ್ಲಿ 2024ರಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಕಣಿವೆ ಯುದ್ಧ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕಣಿವೆ ಯುದ್ಧ ಅನ್ನೋದು ಆಗತ್ತೆ ಅಂತ ಹೇಳಿದ್ವಿ. ಸೊ ಇವಾಗ ಪ್ರಸ್ತುತವಾಗಿ ನಾವು ಹೇಳಿದ ಹಾಗೆ ಒಂದು ಯುದ್ಧದ ಸಿನಾರಿಯೋ ಅನ್ನೋದು ಇವಾಗ ಕ್ರಿಯೇಟ್ ಆಗಿದೆ. ಎಲ್ಲರ ಮನಸ್ಸಲ್ಲಿ ಗೊಂದಲ ಏನಂದರೆ, ದೊಡ್ಡ ಪ್ರಮಾಣಕ್ಕೆ ಯುದ್ಧ ಆಗ್ಬಿಡುತ್ತೇನೋ, ದೊಡ್ಡ ಪ್ರಮಾಣಕ್ಕೆ ಒಂದು ಯಾವುದು ಇಸ್ರೇಲು ಅಲ್ಲಿ ಆದಂತಹ ಯುದ್ಧಗಳು ಆ ಥರ ಯುದ್ಧ ಆಗುತ್ತೇನೋ ಅಂತ ಎಲ್ಲರ ಮನಸ್ಸಲ್ಲಿ ಇರೋದ್ರಿಂದ ಖಂಡಿತವಾಗಿ ಆ ಥರ ದೊಡ್ಡ ಪ್ರಮಾಣಕ್ಕೆ ಏನೂ ಆಗಲ್ಲ. ಇದೇನಾದರೂ ಕೂಡ ಚಿಕ್ಕ ಪುಟ್ಟ ಕಣಿವೆ ಯುದ್ಧದ ಥರ ಆಗುತ್ತೆ ಅಷ್ಟೇ. ಆದರೆ ಇಲ್ಲೇನಾಗುತ್ತೆ, ಭಾರತ ರಾಜತಾಂತ್ರಿಕ ಯುದ್ಧದಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇವಾಗ ನೀವೇನು ನೋಡ್ತಿದ್ರಲ್ಲ ಸಿಚುವೇಶನ್ನು, ಇದೇ ಸಿಚುವೇಶನ್ನು 1971ನಲ್ಲಿತ್ತು. ಗ್ರಹಗಳ ಯುತಿ ಏನಿದೆ, ಗ್ರಹಗಳ ಒಂದು ಪೊಸಿಷನ್ ಏನಿದೆ, ಶನಿ ಮಹತ್ವದ್ದು 1971ನಲ್ಲೂ ಆಗಿತ್ತು. ಆವಾಗಿದ್ದಾಗ ಏನಾಯ್ತಂದರೆ, ಪಾಕಿಸ್ತಾನ ಒಂದು ವಿಂಗಡಣೆ ಆಯಿತು, ಒಂದು ಯಾವುದು ಬಾಂಗ್ಲಾದೇಶ್ ಅಂತ ಒಂದು ಪಾರ್ಟಿಷನ್ ಆಯಿತು. ಸೊ ಇವಾಗ ಕೂಡ ಅದೇ ಸಿಚುವೇಶನ್ ಇರೋದರಿಂದ ಇಲ್ಲೇನಾಗುತ್ತೆ, ಪಾಕಿಸ್ತಾನ ಅಂತ ಅನ್ನೋದು ಛಿದ್ರ ಆಗುತ್ತೆ. ಉತ್ತರ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ದಕ್ಷಿಣ ಭಾರತ ಪಾಕಿಸ್ತಾನ, ಉತ್ತರ ಪಾಕಿಸ್ತಾನ ಅಂತ ಪಾಕಿಸ್ತಾನವೇ 4 ಹೋಳುಗಳಾಗುತ್ತೆ. ಪರಮಾತ್ಮನಾಡೆಗೂ ಸತ್ಯ. ಇದು ಬಿಟ್ಟು ಇನ್ನೇನಾಗುತ್ತೆ, ಅಲ್ಲಿ ಬಲೂಚಿಸ್ತಾನದವರು ಕೂತ್ಕೊಂಡಿದ್ದಾರೆ, ಅಲ್ಲಿ ಬಲೂಚಿಸ್ತಾನ ಕೂಡ ಸಪ್ರೇಷನ್ ಆಗುತ್ತೆ. ಇತ್ಲಾಗೆ ಅವರು ಯಾವುದೋ ಇಂಟರ್ನ್ಯಾಷನಲ್ ಕಾರಿಡಾರ್ ಮಾಡ್ತಿದ್ದಾರೆ ಚೈನಾದೊಟ್ಟಿಗೆ, ಚೈನಾ ಕೂಡ ಆ ಭಾಗನ ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಈ ಕಡೆ POK ಇದೆ, ಈ POK ಅಂತ ನಮಗೆ ಭಾರತಕ್ಕೆ ಬರುತ್ತೆ. ಈ ಕಡೆ ಏನಾಗಿದೆ, US ಏರ್ ಬೇಸ್ ಇದೆ, ಅದು ಚೂರು ಕಿತ್ಕೊಂಡ್ಬಿಡುತ್ತೆ. ಸೊ ಹೀಗೆಲ್ಲ ನೋಡಿದ್ರೆ ಏನಾಗುತ್ತೆ, ಮುಂಬರೋ ದಿನಗಳಲ್ಲಿ ತುಂಬ ದೂರನೆಲ್ಲಪ್ಪ, ಇದು ಕೇವಲ ಒಂದು 2-3 ವರ್ಷ ಅಂದರೆ 2028 ಒಳಗಡೆ ಹತ್ತತ್ರನೇ ಆ ಒಂದು ಪೊಸಿಷನಲ್ಲೇ ಪಾಕಿಸ್ತಾನ್ ಅನ್ನೋದು ಛಿದ್ರವಾಗಿ ಹರಿದು ಹಂಚಿ ಹೋಗುತ್ತೆ. ಇದು ಭಗವಂತನಾಣಿಗೂ ಸತ್ಯ. ಪಾಕಿಸ್ತಾನ್ ಇಬ್ಬಾಗವಾಗುತ್ತೆ, ಇದು ಸತ್ಯ. ಅದಲ್ಲದೆ ಇನ್ನೇನಾಗುತ್ತೆ ಈ ಬರೋ ಸಿಚುವೇಶನ್ಗಳಂದರೆ, ದೊಡ್ಡ ಪ್ರಮಾಣಕ್ಕೆ ಭೂಕಂಪ ಯಾವ ಥರ ಅಂದರೆ, ಹಿಂದೆ ಕೇಳಿರೋದ್ರ ರೀತಿಯಿಂದ ದೊಡ್ಡ ಪ್ರಮಾಣಕ್ಕೆ ಭೂಕಂಪವು ಕೂಡ ಅಲ್ಲಿ ಸಂಭವಿಸುತ್ತೆ. ಪ್ರಾಕೃತಿಕ ವಿಕೋಪಗಳು ಕೂಡ ಸಂಭವಿಸುತ್ತೆ. ಎಲ್ಲ ರೀತಿಯಿಂದ ಹಾಹಾಕಾರ ಶುರು ಆಗ್ಬಿಡ್ತಾರೆ. ಯಾಕಂದರೆ ಪ್ರಾಕೃತಿಕ ವಿಕೋಪ ಆದರೆ
ಅಲ್ಲೇನಂತೆ ದುಡ್ಡಿಗೆ ಮತ್ತು ಯಾವುದು ಫುಡ್ಗೆ, ಬಟ್ಟೆಗೆ, ಇವೆಲ್ಲ ಕೂಡ ಅಲ್ಲಿ ಅನಾನುಕೂಲತೆ ಸೃಷ್ಟಿಯಾಗುತ್ತೆ. ಆ ಅನಾನುಕೂಲತೆಯಿಂದ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಇರಲ್ಲ, ಅಲ್ಲಿನಾಗುತ್ತೆ ಫೈಟ್ ಆಗುತ್ತೆ, ಅಲ್ಲಿನಾಗುತ್ತೆ ದೊಡ್ಡ ಪ್ರಮಾಣಕ್ಕೆ ಜಗಳಗಳು, ಸಿವಿಲ್ ವಾರ್ಗಳು, ನೀನು ನೀನು ಅಂತ ಫೈಟ್ಗಳು, ದಂಗೆಗಳು, ಏನು ಇಂಥದ್ದಂತ ಏನು ಹೇಳೋಕ್ಕಾಗ್ತಿಲ್ಲ. 2025 ಎಂಡರಲ್ಲಿ ಇಡೀ ವರ್ಷದಲ್ಲೇ ಕೇಳು ಕಂಡರಿದ ದುರಂತಗಳು, ಸಿವಿಲ್ ವಾರು, ಕಮ್ಯುನಲ್ ರೈಟ್ಸು ಏನಿದೆ ಹೊಲಸುಗಳೆಲ್ಲ ನಡೆದೋಗ್ಬಿಡುತ್ತೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನಿಗೆ ಇವಾಗ ಏನಿದೆಯಲ್ಲ ನೋಡಿದ್ರೆ, ಮೊನ್ನೆ ಬಲೂಚಿಸ್ತಾನ ಒಂದು ಟ್ರೈನೆಲ್ಲ ಹೈಜಾಕ್ ಮಾಡಿದ್ರು, ಅದೊಂದು ಎಫೆಕ್ಟ್ ಆಯಿತು. ಅದು ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟು. ಈ ಬಂಬರ ದಿನಗಳಲ್ಲಿ ಏನಾಗುತ್ತೆ, ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟಿಗೆ ಜನಾಂದೋಲನ, ಯಾವ ಥರ ಬಾಂಗ್ಲಾದೇಶಲ್ಲಿ ಆಯ್ತಲ್ಲ ಅದೇ ಥರ ದೊಡ್ಡ ಮಟ್ಟಿಗೆ ಜನಾಂದೋಲನ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಸರ್ಕಾರಗಳು ಪತನ ಆಗುವಂಥದ್ದು, ಸರ್ಕಾರಗಳೇ ಒಂದು ಚೇಂಜ್ ಆಗುವಂಥ ಸಾಧ್ಯತೆ ಕೂಡ ತುಂಬ ಇದೆ. ಸೊ ಇಲ್ಲಿ ನಾವು ನಮ್ಮ ಭಾರತ ಸೇನೆ ಅವ್ರಿಗೆ ಯುದ್ಧ ಮಾಡೋಕ್ಕಿಂತನೂ ಪ್ರಕೃತಿಯಿಂದನೇ ಅವರಿಗೆ ತುಂಬಾ ಧ್ವಂಸ ಇದೆ. ಅದು ಭಗವಂತ ನಿಯಮ, ಭಗವಂತನ ಸೃಷ್ಟಿಯ ನಿಯಮ. ಸೊ ಹಾಗಾಗಿ 2028 ಬಾಲಿಟ್ಕೊಳ್ಳಿ, 2028 ಆಜು ಬಾಜಲ್ಲಿ ಪಾಕಿಸ್ತಾನ್ ಅನ್ನೋದು ಇರಲ್ಲ. ಪಾಕಿಸ್ತಾನ ಎಲ್ಲ ಹೋಳಾಗ್ಬಿಡುತ್ತೆ, ಎಲ್ಲ ಹರಿದು ಹಂಚೋಗ್ಬಿಡುತ್ತೆ. ಆ ಪಾಕಿಸ್ತಾನಲ್ಲೇ ವಿವಿಧ ಕಡೆ ಪ್ರಾಂತ್ಯದಲ್ಲಿ ಹಂಚೋಗಿ ಪ್ರತಿಯೊಂದು ಪ್ರಾಂತ್ಯಕ್ಕೆ ಒಬ್ಬ ಪ್ರಧಾನಿ ಆಗ್ಬಿಡ್ತಾನೆ. ಪೂರ್ವ ಪಾಕಿಸ್ತಾನ್ಗೆ ಒಬ್ಬ ಪ್ರಧಾನಿ, ಈಗ ಪಶ್ಚಿಮ ಪಾಕಿಸ್ತಾನ್ಗೆ ಒಬ್ಬ ಪ್ರಧಾನಿ, ಉತ್ತರಕ್ಕೆ ಒಬ್ಬ ಪ್ರಧಾನಿ, ದಕ್ಷಿಣಕ್ಕೆ ಒಬ್ಬ ಪ್ರಧಾನಿ, ಎಲ್ಲ ಪಾಕಿಸ್ತಾನಕ್ಕೆ 4-5 ಪ್ರಧಾನಿಗಳು ಆಗ್ಬಿಡ್ತಾರಲ್ಲಿ. ಇದು ಮಾತ್ರ ಭಗವಂತನ ಸತ್ಯ. ಯಾಕಂದರೆ ಇತರ ಪ್ಲಾನೆಟ್ ಪೊಸಿಷನ್ ಆಗಿದೆ. ಸೊ ಹಾಗೆ ಇವಾಗ ನಡೀತಿರುವಂತಹ ಕ್ರಿಸ್ಪಿ ಎವೆಂಟ್, ಕ್ರಿಸ್ಪಿಯಾಗಿರುವಂತಹ ಇಶ್ಯೂ ಅಂತಂದರೆ ಪಾಕಿಸ್ತಾನ ಯುದ್ಧ. ಸೊ ಇವತ್ತಿನ ಈ ಕ್ರಿಸ್ಪಿ ಆಗಿರುವಂತಹ ಒಂದು ಇಶ್ಯೂಗೆ ನಾವು ಹೇಳಿರೋದು ಇಷ್ಟೇ. ಯಾರು ಭಯಪಡುವಂಥದ್ದೆಲ್ಲ. ಈಗಾಗಲೂ ಯುದ್ಧ ಚಿಕ್ಕ ಪ್ರಮಾಣಕ್ಕೆ ಇರುತ್ತೆ, ಆದರೆ ಪ್ರಕೃತಿಯಿಂದ ಮತ್ತು ಮಾನವಕೃತ ದುರಂತಗಳಿಂದ ತನ್ನಷ್ಟು ತಾನೇ ಪಾಕಿಸ್ತಾನ ಡಿವೈಡ್ ಆಗಿ ಹೋಳಾಗಿ ಹೋಗುತ್ತೆ. ಇದು ಮಾತ್ರ ಪರಮಾತ್ಮನಾಡಿಗೂ ಸತ್ಯ. ಸೊ ಇಷ್ಟು ಹೇಳುತ್ತಾ ಇವತ್ತಿನ ನಾನು ಕಿರು ಸಂಚಿಕೆ ಅಲ್ಪ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.